ಮಹಾಭಾರತದ ಯುದ್ಧವನ್ನು ಕೇವಲ ಒಂದೇ ನಿಮಿಷದಲ್ಲಿ ಮುಗಿಸಬಲ್ಲ ಸಾಮರ್ಥ್ಯವಿದ್ದ, ಆದರೆ ಕೇವಲ 3 ಬಾಣಗಳೊಂದಿಗೆ ಯುದ್ಧ ಭೂಮಿಗೆ ಬಂದ ಆ ಯೋಧ ಯಾರು ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಮಹಾಭಾರತದ ಇಂತಹ ಅಪರಿಚಿತ ಮತ್ತು ಅದ್ಭುತ ಕಥೆಗಳಿಗಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಪಾಂಡವರ ವಂಶದ ಅತ್ಯಂತ ಶಕ್ತಿಶಾಲಿ ಯೋಧ ಘಟೋತ್ಕಚನ ಪುತ್ರ ಮತ್ತು ಭೀಮನ ಮೊಮ್ಮಗನ ಬಗ್ಗೆ ತಿಳಿಯೋಣ. ಕುರುಕ್ಷೇತ್ರ ಯುದ್ಧವನ್ನು ಕೇವಲ ಒಂದೇ ನಿಮಿಷದಲ್ಲಿ ಮುಗಿಸಬಲ್ಲ ಸಾಮರ್ಥ್ಯವಿದ್ದ ಯೋಧ ಬಾರ್ಬರಿಕ. ಬಾರ್ಬರಿಕ ಕೇವಲ ಯೋಧನಾಗಿರಲಿಲ್ಲ, ಇಂದಿನ ಕಲಿಯುಗದಲ್ಲಿ ಖಾಟುಶ್ಯಾಮ್ ಬಾಬಾ ಆಗಿ ಪೂಜಿಸಲ್ಪಡುವ ದೇವತೆ. ಬಾರ್ಬರಿಕ ಘಟೋತ್ಕಚನ ಮಗ ಮತ್ತು ಭೀಮನ ಮೊಮ್ಮಗ. ಬಾರ್ಬರಿಕನ ತಂದೆ ಘಟೋತ್ಕಚನಾದರೆ ತಾಯಿ ಅಹಿಲಾವತಿ ಅಥವಾ ಮೌರ್ವಿ ಅಂತನೂ ಈಕೆನ ಕರೀತಾ ಇದ್ರು. ಅಹಿಲಾವತಿ ನಾಗಲೋಕದ ರಾಜ ವಾಸುಕಿಯ ಮಗಳು, ಸಾಹಸಿ ರಾಜಕುಮಾರಿ. ಬಾರ್ಬರಿಕ ಬಾಲ್ಯದಲ್ಲೇ ತಾಯಿಯಿಂದ ಯುದ್ಧ ಕಲೆಯನ್ನ ಕಲಿತಿದ್ದ ಮತ್ತು ಬಾರ್ಬರಿಕ ಶಿವನ ಪರಮ ಭಕ್ತ. ಬಾರ್ಬರಿಕ ಶಿವನ ಕುರಿತು ತಪಸ್ಸು ಮಾಡಿ 3 ವಿಶೇಷ ಬಾಣಗಳನ್ನು ಪಡೆದಿದ್ದನು. ಆದ್ದರಿಂದ ಬಾರ್ಬರಿಕನನ್ನು ತ್ರಿಬರ್ಣಧಾರಿ ಎಂದು ಕರೆಯುತ್ತಿದ್ದರು. ಆ 3 ಬಾಣಗಳು ಯಾವುವು ಎಂದರೆ, ಮೊದಲನೇ ಬಾಣವು ನಾಶಪಡಿಸಬೇಕಾದ ವಸ್ತುಗಳನ್ನು ಗುರುತಿಸುತ್ತದೆ, ಎರಡನೇ ಬಾಣವು ಉಳಿಸಿಕೊಳ್ಳಬೇಕಾದ ವಸ್ತುಗಳನ್ನು ಗುರುತಿಸುತ್ತದೆ ಮತ್ತು 3ನೇ ಬಾಣವು ಬೇಡವೆಂದು ಗುರುತಿಸಿದ ವಸ್ತುಗಳು ಅಥವಾ ವ್ಯಕ್ತಿಗಳೆಲ್ಲವನ್ನೂ ನಾಶಪಡಿಸುತ್ತದೆ. ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಬಾರ್ಬರಿಕ ತಾಯಿ ಅಹಿಲಾವತಿಗೆ ತಾನು ಯುದ್ಧದಲ್ಲಿ ಸೋಲುವ ಕಡೆಯ ಪರವಾಗಿ ಹೋರಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ತನ್ನ ನೀಲಿ ಕುದುರೆಯನ್ನು ಏರಿ ಯುದ್ಧ ಭೂಮಿಗೆ ಹೊರಟನು. ಕೇವಲ 3 ಬಾಣಗಳೊಂದಿಗೆ ಯುದ್ಧ ಭೂಮಿಗೆ ಬಂದಿದ್ದ ಬಾರ್ಬರಿಕನ ಸಾಮರ್ಥ್ಯ ಕೃಷ್ಣನಿಗೆ ತಿಳಿದಿತ್ತು. ಬ್ರಾಹ್ಮಣ ವೇಷದಲ್ಲಿ ಬಾರ್ಬರಿಕನನ್ನು ಪರೀಕ್ಷಿಸಲು ಬಂದ ಕೃಷ್ಣ ಒಂದು ಅಶ್ವತ್ಥ ಮರದ ಎಲ್ಲಾ ಎಲೆಗಳನ್ನು ಬಾಣದಿಂದ ಗುರುತಿಸಲು ಹೇಳಿದನು. ಬ್ರಾಹ್ಮಣ ವೇಷದ ಕೃಷ್ಣನ ಮಾತಿನಂತೆ ಬಾರ್ಬರಿಕ ಅಶ್ವತ್ಥ ಮರವನ್ನು ಗುರುತಿಸಿ ಬಾಣವನ್ನು ಬಿಟ್ಟ. ಬಾರ್ಬರಿಕ ಬಾಣ ಬಿಟ್ಟಾಗ ಒಂದು ಎಲೆಯನ್ನು ಕೃಷ್ಣ ತನ್ನ ಕಾಲಿನಡಿ ಅಡಗಿಸಿಕೊಂಡನು. ಬಾರ್ಬರಿಕ ಬಿಟ್ಟ ಬಾಣವು ಮರದ ಎಲ್ಲಾ ಎಲೆಗಳನ್ನು ಗುರುತಿಸಿ ನಂತರ ಕೃಷ್ಣನ ಕಾಲನ್ನು ಸುತ್ತುತ್ತಿತ್ತು. ಬಾರ್ಬರಿಕ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸೋಲುವವರ ಪರ ಅಂದರೆ ಕೌರವರ ಪರ ಹೋರಾಡಿದರೆ ಪಾಂಡವರು ಸೋಲುತ್ತಾರೆ ಎಂದು ಕೃಷ್ಣನಿಗೆ ಅರ್ಥವಾಯಿತು. ಕೃಷ್ಣ ಬಾರ್ಬರಿಕನಲ್ಲಿ ದಾನ ಕೇಳಿದನು. ಬಾರ್ಬರಿಕ ತಕ್ಷಣವೇ ತನ್ನ ಶಿರಸ್ಸನ್ನು ಕೃಷ್ಣನಿಗೆ ಅರ್ಪಿಸಲು ಸಿದ್ಧನಾದ ಮತ್ತು ಬಾರ್ಬರಿಕ ತಾನು ಸಾಯುವ ಮೊದಲು ಕುರುಕ್ಷೇತ್ರ ಯುದ್ಧವನ್ನು ಪೂರ್ತಿಯಾಗಿ ನೋಡಬೇಕೆಂಬ ತನ್ನ ಕೊನೆಯ ಇಚ್ಛೆಯನ್ನು ವ್ಯಕ್ತಪಡಿಸಿದನು. ನಂತರ ಶ್ರೀಕೃಷ್ಣ ಬಾರ್ಬರಿಕನ ಇಚ್ಛೆಯಂತೆ ಬಾರ್ಬರಿಕನ ಶಿರಸ್ಸನ್ನು ಎತ್ತರದ ಸ್ಥಳದಲ್ಲಿ ಇರಿಸಿದನು. ಬಾರ್ಬರಿಕನ ತ್ಯಾಗಕ್ಕೆ ಮೆಚ್ಚಿದ ಶ್ರೀಕೃಷ್ಣ, ಕಲಿಯುಗದಲ್ಲಿ ನೀನು ನನ್ನ ಹೆಸರಿನಿಂದಲೇ ಪೂಜಿಸಲ್ಪಡುತ್ತೀಯ ಎಂದು ವರ ನೀಡಿದನು. ಅದರಂತೆಯೇ ಈ ಕಲಿಯುಗದಲ್ಲಿ ರಾಜಸ್ಥಾನದ ಕಾಟು ಎಂಬ ಗ್ರಾಮದಲ್ಲಿ ಖಾಟುಶ್ಯಾಮ್ ಬಾಬಾ ಆಗಿ ಪೂಜಿಸಲಾಗುತ್ತಿದೆ. ಬಾರ್ಬರಿಕನ ಕಥೆ ತ್ಯಾಗ, ಭಕ್ತಿ ಮತ್ತು ಕೃಷ್ಣನ ಮೇಲಿನ ನಂಬಿಕೆಯ ಸಂಕೇತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ನಲ್ಲಿ ಜೈ ಕೃಷ್ಣ ಅಂತ ಬರೆಯಿರಿ.